ಸೂಪರ್ ಪ್ರೈಮ್ ನೆಟ್ 9 ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಅಂತೂ ಇಂತೂ ಕಾಂಗ್ರೆಸ್ನಿಂದ 4 ಎಂಎಲ್ಸಿಗಳ ನಾಮನಿರ್ದೇಶನ ಕಸರತ್ತಿಗೆ ತೆರೆ ಬಿದ್ದಿದ್ದು ಪಟ್ಟಿ ಫೈನಲ್ ಆಗಿದೆ. ಮಾಜಿ ಸಚಿವ ಬೇಗಾನೆ ರಾಮಯ್ಯ ಅವರ ಪುತ್ರಿ ಚಿಕ್ಕಮಗಳೂರಿನವರಾಗಿರುವ ಆರತಿ ಕೃಷ್ಣ ಅವರನ್ನ ನಾಮನಿರ್ದೇಶನ ಮಾಡಲಾಗಿದೆ. ಸ್ಯಾಮ್ ಪಿತ್ರೋಡ ಶಿಫಾರಸಿನ ಮೇರೆಗೆ ಆರತಿ ಅವರನ್ನ ಎಂಎಲ್ಸಿ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಇನ್ನು ಹುಬ್ಬಳ್ಳಿ ಧಾರವಾಡದ ದಲಿತ ಮುಖಂಡ ಜಕ್ಕಪ್ಪನವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಣೆ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಕೋಟಾದಡಿಯಲ್ಲಿ ರಮೇಶ್ ಬಾಬು ಹಾಗೂ ಮೈಸೂರಿನ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ನ ಹಿರಿಯ ಸಹಾಯಕ ಸಂಪಾದಕರಾಗಿದ್ದ ಕೆ ಶಿವಕುಮಾರ್ ಹೆಸರು ಫೈನಲ್ ಆಗಿದೆ. ಆದರೆ ಮೊದಲ ಪಟ್ಟಿಯಲ್ಲಿದ್ದ ದಿನೇಶ್ ಅಮೀನ್ಮಟ್ಟು ಹಾಗೂ ಡಿಜಿ ಸಾಗರ್ ಅವರಿಗೆ ಕುಕ್ ನೀಡಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ 2ನೇ ದೂರುದಾರ ಆಗಿರುವ ಹೋರಾಟಗಾರ ಜಯಂತ್ರನ್ನ ಬೆಳ್ತಂಗಡಿ ಪೊಲೀಸರು ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂಧನದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕೇಸ್ನಲ್ಲಿ ವಿಚಾರಣೆ ಮಾಡಿ ಕಳುಹಿಸಲಾಗಿದೆ. ಇದೇ ವೇಳೆ ಮಾತನಾಡಿರುವ ಜಯಂತ್, ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ. ಆದರೆ ಧರ್ಮಸ್ಥಳದಲ್ಲಿ ಕೊಲೆ, ಸುಲಿಗೆ, ಭೂ ಕಬಳಿಕೆ ಆಗ್ತಾ ಇದ್ದು ಸತ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ. ನಾನು ಯಾರಿಂದಲೂ ಹಣ ತೆಗೆದುಕೊಂಡಿಲ್ಲ. ನಾನು ಜೈಲಿಗೆ ಹೋಗೋದಿಕ್ಕೂ ತಯಾರಿದ್ದೇನೆ ಅಂತ ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೆಪ್ಟೆಂಬರ್ 1 ಮತ್ತು 2ರಂದು ಕರ್ನಾಟಕದ ಪ್ರವಾಸ ಕೈಗೊಂಡಿದ್ದಾರೆ. ಮೈಸೂರಿನ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವದಲ್ಲಿ ರಾಷ್ಟ್ರಪತಿಯವರು ಭಾಗವಹಿಸಲಿದ್ದಾರೆ. ಇನ್ನು ಪ್ರಮೋದಾದೇವಿ ಒಡೆಯರ್ ಅವರ ಆಹ್ವಾನದ ಮೇರೆಗೆ ಮೈಸೂರು ಅರಮನೆಗೂ ಭೇಟಿ ನೀಡಲಿದ್ದಾರೆ. ರಾಷ್ಟ್ರಪತಿಯವರು ಬರ್ತಿರುವುದರಿಂದಾಗಿ ಸೆಪ್ಟೆಂಬರ್ 1 ಮತ್ತು 2ರಂದು ಅರಮನೆಗೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ರಾಹುಲ್ ಗಾಂಧಿ ಬಿಹಾರದಲ್ಲಿ ನಡೆಸ್ತಾ ಇರುವ ವೋಟ್ ಅಧಿಕಾರ ಪ್ರತಿಭಟನಾ ರ್ಯಾಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಆಗಸ್ಟ್ 29ರಂದು ಪಾಟ್ನಾದಲ್ಲಿ ನಡೆಯುವ ವೋಟ್ ಅಧಿಕಾರ ಪ್ರತಿಭಟನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬಿಹಾರದಲ್ಲಿ ನಡೀತಾ ಇರುವ ರಾಹುಲ್ ಗಾಂಧಿ ಅವರ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಕಳೆದ 3 ವರ್ಷಗಳಲ್ಲಿ 6,635 ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದು, ಈ ಪೈಕಿ 4,912 ಪ್ರಕರಣಗಳಲ್ಲಿ ಮಾತ್ರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ವಿಧಾನಸೌಧದಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಮಟ್ಟದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಈ ವಿಚಾರ ಸದ್ದು ಮಾಡಿದೆ. ಈ ವೇಳೆ ಎಸ್ಸಿ ಎಸ್ಟಿ ಪಂಗಡಗಳ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ 60 ದಿನಗಳೊಳಗೆ ಕಡ್ಡಾಯವಾಗಿ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತೇಳಿ ಪೊಲೀಸರಿಗೆ ಸಿಎಂ ತಾಕೀತು ಮಾಡಿದ್ದಾರೆ. ಸೆಪ್ಟೆಂಬರ್ 20ರಂದು ಪಟ್ಟಣಂತಿಟ್ಟದಲ್ಲಿ ಮೊದಲ ಜಾಗತಿಕ ಅಯ್ಯಪ್ಪ ಸಂಗಮ ಸಮಾವೇಶ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಕೇರಳ ಸರ್ಕಾರ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದೆ. ಇದಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಸ್ಟಾಲಿನ್ ಅವರನ್ನು ಆಹ್ವಾನಿಸಿದ್ದು ಹಿಂದೂ ನಂಬಿಕೆಗಳಿಗೆ ಮಾಡಿರುವಂತಹ ಅವಮಾನ. ಸ್ಟಾಲಿನ್ ಮತ್ತು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅಯ್ಯಪ್ಪ ಭಕ್ತರಲ್ಲಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪಾಲಕ್ಕಾಡ್ ಶಾಸಕ ರಾಹುಲ್ನನ್ನ ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ರಾಹುಲ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದ್ದಂತೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಕೂಗು ಬಲವಾಗಿ ಎದ್ದಿತ್ತು. ಇದೀಗ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಕೇರಳ ಕಾಂಗ್ರೆಸ್ನಿಂದ ಆತನನ್ನ ಅಮಾನತು ಮಾಡಲಾಗಿದೆ. ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನ ಕೇಂದ್ರ ಸರ್ಕಾರ ಗೃಹ ಬಂಧನದಲ್ಲಿ ಇರಿಸಿದೆ ಅಂತ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರು ಆರೋಪವನ್ನ ಮಾಡಿದ್ದರು. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಗೇಟು ನೀಡಿದ್ದಾರೆ. ಜಗದೀಪ್ ಧನ್ಕರ್ ರಾಜೀನಾಮೆಯನ್ನು ವಿಪಕ್ಷಗಳು ಅಪಪ್ರಚಾರ ಮಾಡ್ತಾ ಇವೆ, ಅವರು ಆರೋಗ್ಯ ಸಮಸ್ಯೆಯಿಂದ ರಾಜೀನಾಮೆ ನೀಡಿ ರೆಸ್ಟ್ನಲ್ಲಿ ಇದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ಮೋದಿ ಪದವಿ ಮಾಹಿತಿ ಬಹಿರಂಗಪಡಿಸುವಂತೆ ಸಿಐಸಿ ನೀಡಿದಂತಹ ಆದೇಶವನ್ನು ದೆಹಲಿ ಹೈಕೋರ್ಟ್ ರದ್ದು ಮಾಡಿದೆ. 1978ರಲ್ಲಿ ದೆಹಲಿ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದವರ ಮಾಹಿತಿಯನ್ನು ಕೋರಿ ಆರ್ಟಿಐ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಅದೇ ವರ್ಷ ಪದವಿ ಪಡೆದಿದ್ದು, ದಾಖಲೆ ಸಲ್ಲಿಸೋದಕ್ಕೆ 2016ರಲ್ಲಿ ಸಿಐಸಿ ಆದೇಶವನ್ನು ನೀಡಿತ್ತು. ಈಗ ಈ ಆದೇಶವನ್ನು ಹೈಕೋರ್ಟ್ ರದ್ದು ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಹ್ವಾನದ ಮೇರೆಗೆ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಭಾರತಕ್ಕೆ ಭೇಟಿ ಕೊಡಲಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧವನ್ನು ಕೊನೆಗಾಣಿಸಲು ಭಾರತದ ಸಹಕಾರ ಬಯಸಿರುವ ಉಕ್ರೇನ್ ಶಾಂತಿ ಮಾತುಕತೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನಂಬಿದೆ. ಹೀಗಾಗಿ ಝೆಲೆನ್ಸ್ಕಿ ಭಾರತಕ್ಕೆ ಭೇಟಿ ಕೊಡ್ತಿರುವಂಥದ್ದು ಮಹತ್ವವನ್ನು ಪಡ್ಕೊಂಡಿದೆ. ಫಿಜಿ ದೇಶದ ಪ್ರಧಾನಿ ಸತಿವೇನಿ ಭಾರತಕ್ಕೆ ಬಂದಿದ್ದಾರೆ. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಭಾರತ ಮತ್ತು ಫಿಜಿ ನಡುವೆ ಇವತ್ತು ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಆರೋಗ್ಯ ರಕ್ಷಣೆ ಕ್ಷೇತ್ರ, ಸೈಬರ್ ಸೆಕ್ಯುರಿಟಿ, ಡಾಟಾ ಪ್ರೊಟೆಕ್ಷನ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿ ರಣಮಳೆ ಆರ್ಭಟಕ್ಕೆ ಜನಸಾಮಾನ್ಯರು ತತ್ತರಿಸಿದ್ದು, ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹದ ಪ್ರತಾಪ ಅದರ ಹೊಡೆತಕ್ಕೆ ಊರೇ ಮುಳುಗಿದ್ದು ನಿಲ್ಲುವುದಕ್ಕೂ ಕೂಡ ನೆಲೆ ಇಲ್ಲದಂತಾಗಿದೆ. ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಾ ಇದ್ದು ಜನ ಊರು ಬಿಟ್ಟಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ 19,000ಕ್ಕೂ ಹೆಚ್ಚು ಜನರ ಪ್ರವಾಹ ಪೀಡಿತ ಪ್ರದೇಶಗಳಿಂದ ಸ್ಥಳಾಂತರಿಸಲಾಗಿದೆ.
ಯೆಮೆನ್ನ ದಕ್ಷಿಣ ನಗರವಾದ ಅಡೆನ್ನ ಉಪನಗರ ಭೀಕರ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ. ಇಡೀ ನಗರವೇ ಮುಳುಗಿ ಹೋಗಿದ್ದು ಎಲ್ಲವೂ ಸರ್ವನಾಶವಾಗ್ತಾ ಇದೆ. ಸಾವಿರಾರು ಮನೆಗಳು ಮುಳುಗಿದ್ದು, ಕಾರು ಸೇರಿದಂತೆ ವಾಹನಗಳು ಕೊಚ್ಚಿ ಹೋಗಿವೆ. ಬಾಹ್ಯಾಕಾಶ ಯಾತ್ರೆ ಮುಗಿಸಿ ಬಂದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರನ್ನ ತವರೂರಿನ ಜನ ಭರ್ಜರಿಯಾಗಿ ಸ್ವಾಗತಿಸಿದರು. ಲಖನೌ ಏರ್ಪೋರ್ಟ್ನಿಂದ ತೆರೆದ ವಾಹನದಲ್ಲಿ ಶುಭಾಂಶು ಶುಕ್ಲಾ ಅವರ ಕುಟುಂಬಸ್ಥರನ್ನ ಮೆರವಣಿಗೆ ಮೂಲಕವಾಗಿ ಸ್ವಾಗತಿಸಲಾಯಿತು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೀನಿ ಅಂತ ಹೇಳಿದ್ದ ಚಿನ್ನಯ್ಯನ ಇಡೀ ಜಾತಕವನ್ನು ಈಗ SIT ಜಾಲ ಆಡ್ತಾ ಇದೆ. ಮಂಡ್ಯದಲ್ಲಿ ಹುಟ್ಟಿ ಧರ್ಮಸ್ಥಳದಲ್ಲಿ ಬದುಕು ಕಟ್ಟಿಕೊಂಡು ತಮಿಳುನಾಡಿಗೆ ಹೋಗಿದ್ದಂತಹ ಚಿನ್ನನ ದಶಾವತಾರಗಳನ್ನು SIT ಪತ್ತೆ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಧರ್ಮಸ್ಥಳದ ಬಗ್ಗೆ ವಿಡಿಯೋವನ್ನು ಮಾಡಿದ, ತನ್ನ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಮಾಡಿ ಅದರಲ್ಲಿ AI ಕೂಡ ಬಳಕೆ ಮಾಡಿಕೊಂಡಿದ್ದಂತಹ ಯೂಟ್ಯೂಬರ್ ಸಮೀರ್ನನ್ನು ಸತತ 9 ಗಂಟೆಗಳಿಂದ ಬೆಳ್ತಂಗಡಿ ಪೊಲೀಸರು ವಿಚಾರಣೆ ನಡೆಸ್ತಾನೆ ಇದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಮುಸುಕುಧಾರಿ ಚಿನ್ನಯ್ಯ ಕಟ್ಟಿದ ಕಥೆಗಳು ಒಂದಾ ಎರಡ. ನೂರಾರು ಹೆಣ್ಣು ಮಕ್ಕಳ ಶವಗಳನ್ನು ಹೂತಿದ್ದೀನಿ, ನಾನೇ ನನ್ನ ಕೈಯಾರೆ ಶವಗಳನ್ನು ಹೂತಿದ್ದೀನಿ, ಕನಸಲ್ಲಿ ನನಗೆ ಪಾಪ ಪ್ರಜ್ಞೆ ಕಾಡ್ತಿತ್ತು, ಸತ್ತವರ ಆತ್ಮಗಳು ನನ್ನ ಸುತ್ತ ಸುತ್ತುತ್ತಿದ್ವು, ಅದಕ್ಕೆ ಮುಕ್ತಿ ಕೊಡಿಸಲು ಬಂದೆ ಅಂತ ಕೈಯಲ್ಲೊಂದು ಬುರುಡೆ ಇಟ್ಕೊಂಡು ಬಂದವನು ಈ ಚಿನ್ನಯ್ಯ. ಕೋರ್ಟ್ಗೆ, ಸರ್ಕಾರಕ್ಕೆ, ಪೊಲೀಸರಿಗೆ, ರಾಜ್ಯದ ಜನರನ್ನೂ ನಂಬಿಸಿದ ಈ ಚಿನ್ನಯ್ಯನಿಗೆ ಈಗ SIT ಅಧಿಕಾರಿಗಳು ದೆವ್ವ ಬಿಡಿಸೋ ಕೆಲಸ ಮಾಡುತ್ತಿದ್ದಾರೆ. 4 ದಿನದಿಂದ ಕಸ್ಟಡಿಯಲ್ಲಿಟ್ಕೊಂಡು ಧರ್ಮಸ್ಥಳದ ಸುತ್ತ ನಡೆಸಿದ ಷಡ್ಯಂತ್ರಗಳು, ಪಿತೂರಿ ಹಿಂದಿನ ಮಾಸ್ಟರ್ ಮೈಂಡ್ಗಳ ಜನ್ಮಜಾಲಾಡುತ್ತಿದ್ದಾರೆ. ಸದ್ಯಕ್ಕೆ SIT ಅಧಿಕಾರಿಗಳು ಚಿನ್ನಯ್ಯನ ಪೂರ್ವಾಪರ ಜಾಲಾಡುತ್ತಿದ್ದು, ಚಿನ್ನಯ್ಯನ ಹುಟ್ಟೂರು ಮಂಡ್ಯದಲ್ಲಿ ಷಡ್ಯಂತ್ರ ರೂಪಿಸಿದ ತಮಿಳುನಾಡಿನಲ್ಲಿ, ಜೊತೆಗೆ 11 ವರ್ಷ ವಾಸವಿದ್ದ ತಮಿಳುನಾಡಿನ ಚಿಕ್ಕರಸಿ ಪಾಳ್ಯದಲ್ಲಿರುವ ಸ್ನೇಹಿತರು, ಕುಟುಂಬಸ್ಥರನ್ನೆಲ್ಲ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ SIT ಅಧಿಕಾರಿಗಳು. SITಗೆ ಸಿಕ್ಕಿದೆ ಚಿನ್ನಯ್ಯನ ದಶಾವತಾರಗಳು. ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತಿದ್ದೀನಿ ಅಂತ 17 ದಿನ ಸಿಕ್ಕಲ್ಲಿ ನೆಲ ಅಗೆಸಿದ ಬುರುಡೆ ಚಿನ್ನಯ್ಯನ ಅಸಲಿ ಮುಖಗಳನ್ನ SIT ಪತ್ತೆ ಮಾಡಿದೆ. ಇನ್ನೂ ಪತ್ತೆ ಮಾಡ್ತಾನೇ ಇದೆ. ಧರ್ಮಸ್ಥಳದ ಸುತ್ತ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿ ಸರ್ಕಾರದ ಕೋಟಿ ಹಣವನ್ನ ಖರ್ಚು ಮಾಡಿಸಿದ ಈ ಪಾಪಿ ಚಿನ್ನಯ್ಯನ ಇತಿಹಾಸವನ್ನ SIT ಬುಡ ಸಮೇತ ಪತ್ತೆ ಮಾಡುತ್ತಿದೆ. ಇಲ್ಲಿವರೆಗೂ ಚಿನ್ನಯ್ಯನ ದಶಾವತಾರಗಳನ್ನ SIT ಪತ್ತೆ ಮಾಡಿದೆ. ಮುಸುಕುಧಾರಿ ಅಲಿಯಾಸ್ CN ಚಿನ್ನಯ್ಯ ಅಲಿಯಾಸ್ ಚೆನ್ನ ಹುಟ್ಟಿದ್ದು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದಲ್ಲಿ. ಮಂಡ್ಯ ಮೂಲದ ಯುವತಿಯನ್ನ ಮದುವೆಯಾಗಿದ್ದ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಮೊದಲ ಹೆಂಡತಿ ಜೊತೆ 7 ವರ್ಷ ಸಂಸಾರನೂ ಮಾಡಿದ್ದ. ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ತಮಿಳುನಾಡಿನ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಆಮೇಲೆ ಮೊದಲ ಪತ್ನಿಯನ್ನೇ ಆಚೆ ತಳ್ಳಿದ್ದ ಚಿನ್ನಯ್ಯ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. 2ನೇ ಪತ್ನಿಗಾಗಿ ಧರ್ಮಸ್ಥಳ ಬಿಟ್ಟು ಅಲ್ಲಿಂದ ತಮಿಳುನಾಡಿನ ಈರೋಡ್ನಲ್ಲಿರುವ ಚಿಕ್ಕರಸಿಪಾಳ್ಯ ಅನ್ನೋ ಊರಲ್ಲಿ 2ನೇ ಪತ್ನಿ ಜೊತೆ ಜೀವನ ನಡೆಸುತ್ತಿದ್ದ. ಈರೋಡ್ನಲ್ಲೇ ಹತ್ರ 2 ರಿಂದ 3 ವರ್ಷ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಅನ್ನೋದು ಗೊತ್ತಾಗಿದೆ. 2022ರಲ್ಲಿ ಮತ್ತೆ ಉಜಿರೆಗೆ ಬಂದು ಶೌಚಾಲಯದ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದ್ದ. ಆದ್ರೆ 15 ದಿನಕ್ಕೆ ಕೆಲಸ ಬಿಟ್ಟು ಅಲ್ಲಿಂದ ಕಸ ಹಾಕುವ ಡಂಪಿಂಗ್ ಯಾರ್ಡ್ನಲ್ಲಿ ಮತ್ತೆ ಕೆಲಸಕ್ಕೆ ಸೇರ್ಕೊಂಡಿದ್ದ. ಉಜಿರೆಯಲ್ಲಿ ಚಿನ್ನಯ್ಯನಿಗೆ ದಿನಕ್ಕೆ 600 ರೂಪಾಯಿ ಸಂಬಳ ಕೊಡ್ತಿದ್ರು ರಾಮಚಂದ್ರ ಶೆಟ್ಟಿ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಆದ್ರೆ ಡಂಪಿಂಗ್ ಯಾರ್ಡ್ನಲ್ಲೂ 1 ತಿಂಗಳು ಕೆಲಸ ಮಾಡಿ ನಂತರ ಊರಲ್ಲಿ ಸಾವಾಗಿದೆ ಅಂತ ಹೇಳಿ ಉಜಿರೆಯನ್ನ ತೊರೆದಿದ್ದ ಈ ಚಿನ್ನಯ್ಯ ಆಗಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದ ಅನಾಮಿಕ ಗ್ಯಾಂಗ್ನ ಕೆಲವರು ಆಹ್ವಾನ ಕೊಟ್ಟಿದ್ದು ಧರ್ಮಸ್ಥಳ ವಿರುದ್ಧ ಕುತಂತ್ರದಲ್ಲಿ ಭಾಗಿಯಾದ ಅನ್ನೋದು SIT ಪತ್ತೆ ಮಾಡಿದೆ. ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ದ ಉಜಿರೆಯ ರಾಮಚಂದ್ರ ಶೆಟ್ಟಿ ಅವರನ್ನ, ಚಿನ್ನಯ್ಯನ ಸಹೋದರನನ್ನ, ಚಿನ್ನಯ್ಯ ವಾಸವಿದ್ದ ಅಕ್ಕಪಕ್ಕದ ನಿವಾಸಿಗಳಿಂದಲೂ SIT ಮಾಹಿತಿ ಸಂಗ್ರಹಿಸಿದೆ. ಅಷ್ಟೇ ಅಲ್ಲ, ಚಿನ್ನಯ್ಯನ 2ನೇ ಪತ್ನಿ ಮಲ್ಲಿಕಾ ಮತ್ತು ಚಿನ್ನಯ್ಯನ ಮಕ್ಕಳನ್ನೂ ವಿಚಾರಣೆ ನಡೆಸಿ SIT ಹೇಳಿಕೆ ದಾಖಲಿಸಿಕೊಂಡಿದೆ. ಇನ್ನು SIT ತನಿಖೆ ಬೆನ್ನಲ್ಲೇ ನಿಮ್ಮ ನ್ಯೂಸ್ 18 ಕೂಡ ಎಲ್ಲರನ್ನೂ ಸಂಪರ್ಕ ಮಾಡಿತ್ತು. ಆಗ ಚಿನ್ನಯ್ಯನ ಸಹೋದರ ಆರ್ಮುಗಂ, ನನ್ನ ತಮ್ಮ ತಪ್ಪು ಮಾಡಿಲ್ಲ, ಒಳ್ಳೆಯವನು ಅಂದ್ರೆ, ಚಿನ್ನಯ್ಯನ ಪತ್ನಿ ನನ್ನ ಗಂಡ ಶವ ಹೂತು ಹಾಕುವ ಕೆಲಸ ಮಾಡಿಲ್ಲ ಅಂತ ಕಣ್ಣೀರಿಟ್ರು. ಇನ್ನು ಮುಸುಕುಧಾರಿ ಚಿನ್ನಯ್ಯನಿಗೆ ಧರ್ಮಸ್ಥಳದಲ್ಲಿ ಕೆಲಸ ಕೊಟ್ಟಿದ್ದ ಮಾಲೀಕರು ಆತನ ನಡವಳಿಕೆ ಬಗ್ಗೆ ಹೇಳಿದ್ದಿಷ್ಟು. ಕೆಲಸಕ್ಕೆ ಹೋಯ್ತನಂತೆ ಹೋದವರು ಸರ್, ಮತ್ತೆ 2 ತಿಂಗಳಾಯಿತು ಅವ್ರ ಮನೆಗೆ ಬರ್ನಿಲ್ಲ ಸರ್. ಆದರೆ ಟಿವಿನಲ್ಲಿ ನೋಡ್ತಾ ಇದ್ದೆ ನಾನು, ಏತಕ್ಕೆ ಹಿಂಗೆ ಆಗಿದ್ದದ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸರ್. ಆದರೆ ನಮ್ಮ ಹತ್ರ ಏನಾದರೂ ಹೇಳ್ತಾ ಇರಲಿಲ್ಲ, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇರಲಿಲ್ಲ ಸರ್. ತುಂಬ ಒಳ್ಳೆಯವರು ಸರ್ ಅವರು.
ಎಲ್ಲ ಕಡೆನೂ ಅವ್ರು ಒಳ್ಳೆಯವ್ರಂತೆ ಹೇಳ್ತಾ ಇದ್ರು ಸರ್. ಒಂದು ಜಗಳಕ್ಕೆ ಏನು ಎದಕ್ಕೂ ಹೋಗೋದಿಲ್ಲ ಸರ್. ಅವ್ರು ಕುಡಿಯೋದು ಬೀಡಿ ಕುಡಿಯೋದು ಏನು ಕೂಡ ಅವ್ರಿಗೆ ಇಲ್ಲ ಸರ್. ತುಂಬ ಒಳ್ಳೆಯವರು ಸರ್. ಈಗ ಅವರು ಶವಗಳನ್ನು ಊತಿಟ್ಟಿದ್ದೀವಿ ಅಂತೇಳಿ ಸುಮಾರು ಕಡೆಯಲ್ಲಿ ಗುಂಡಿ ತೆಗೆಸಿದ್ರು ಅಲ್ಲಿ ಧರ್ಮಸ್ಥಳದಲ್ಲಿ. ನಿಮ್ಮ ಜೊತೆ ಏನಾದ್ರು ಹೇಳಿದ್ರೆ ಹಿಂದೆ ಶವಕ್ಕೆ ಊತಾಕಿದ್ದೀನಿ ಅಂತ ಏನಾದ್ರು ಹಂಚ್ಕೋತೀರಾ ನಿಮ್ಮ ಧರ್ಮಸ್ಥಳದಿದ್ದಾಗ? ಇಲ್ಲ ಸರ್, ನಾನು ಅದೇ ಸರ್, ನಾನು ಟಿವಿನಲ್ಲೇ ನೋಡಿದೆ ಸರ್. ಇದೇನು ನಮ್ಮ ಯಜಮಾನ್ರಲ್ಲಿ ಇದ್ದಾರಲ್ಲ, ಅದು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ. ಅವರಲ್ಲೇ ಕೆಲಸ ಮಾಡಿದವ್ರು, ನಾನು ಕೆಲಸ ಮಾಡಿದವ್ರ ಅಣ್ಣ ಅವರು ಅವ್ರ ಅಕ್ಕ ಎಲ್ಲಲ್ಲೇ ಕೆಲಸ ಮಾಡ್ತಿದ್ದೀವಿ ಸರ್. ಹೆಂಗೆ ಹೋದ್ರಂತ ನನಗೆ ಗೊತ್ತಿಲ್ಲ ಸರ್. ಚಿನ್ನಯ್ಯ ಒಳ್ಳೆ ಹುಡುಗ, ಯಾವ ಕೆಲಸ ಆಯ್ತು ಅವನಾಯ್ತು, ಅವನಷ್ಟಿಗೆ ಇದ್ದ. ಅಲ್ಲಿಂದ ಬಂದು ಇಲ್ಲಿ ಕ್ಲೀನಾಗಿ ಕೆಲಸ ಮಾಡ್ದ. ಏನು ತಪ್ಪು ಮಾಡ್ದಂತ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಹಂಗೂ ಒಳ್ಳೆ ಥರ ಇದ್ದ. ನಾವು ಹೋಗುವು ದವ್ರು ಮುಗಿಯೋವು ಬರೋವು. ಚೆನ್ನಾಗಿದ್ದ, ಎಲ್ಲರದ್ರು ಚೆನ್ನಾಗಿದ್ದ ಹುಡುಗ. ಯಾವ ತಪ್ಪು ಬರ್ತಾ ಇರಲಿಲ್ಲ. ಒಳ್ಳೆ ಹುಡುಗ ನನ್ನ ತಮ್ಮ. ಈಗ ಈ ತಪ್ಪು ಬರ್ತಾ ಇದೆ. ಒಳ್ಳೆ ರೀತಿಯಲ್ಲಿ ನನ್ನ ತಮ್ಮ ಹೊರಗಡೆ ಬರಬೇಕು ಅಂತ ನಾನು ದೇವ್ರು ಮುಗಿತೀನಿ. ಹಿಂದೆ ಯಾರು ಇರ್ತಾರೆ ಅಂದರೆ ಅವನು ಭಯ ಭಕ್ತಿ ಒಳ ಇದ್ದ ಹುಡುಗ. ಅಣ್ಣ ಈ ಥರ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ತಮ್ಮನ್ನ ನನಗೆ ಸ್ವಲ್ಪ ಅನುಮಾನ ಇದೆ. ಯಾರಂತ ನಮ್ಗೆ ಗೊತ್ತಲ್ಲ. ನಾವು ಇಲ್ಲಿ ನನ್ನ ತಮ್ಮ ಈ ಥರ ಕೆಲಸಕ್ಕೂ ಎಲ್ಲ ಹೋದನಲ್ಲ ಯಾವತ್ತು. ಇನ್ನೊಂದೆಲ್ಲ ಪರಿಚಯ ನನಗೆ ಮೊದಲಿಂದಲಿತ್ತು. ನಾನಂದ್ರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ. ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದ್ರು. ಮತ್ತೆ ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬಿಡಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ಹೀಗೆ ಒಂದೆಡೆ ಚಿನ್ನಯ್ಯನ ಎರಡನೇ ಹೆಂಡತಿ ನನ್ನ ಗಂಡ ಒಳ್ಳೆಯವನು ಅಂತ ಹೇಳ್ತಿದ್ರೆ, ಆತನಿಗೆ ಕೆಲಸ ಕೊಟ್ಟಿದ್ದ ವ್ಯಕ್ತಿ ಚಿನ್ನಯ್ಯ ತನ್ನ ಸಹೋದರಿಯ ಜೊತೆ ಜಗಳ ಆಡಿಕೊಂಡು ಊರು ಬಿಟ್ಟಿದ್ದ ಎನ್ನುತ್ತಿದ್ದಾರೆ. ಇವರೆಲ್ಲ ಹೀಗೆ ಮಾತಾಡ್ತಿದ್ರೆ ಮತ್ತೊಂದೆಡೆ ಚಿನ್ನಯ್ಯನನ್ನ ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ಯಾರು ಅಂತ ತನಿಖೆನೂ ನಡೆಯುತ್ತಿದೆ. ಈಗಾಗಲೇ ಮುಸುಕುಧಾರಿ ಚಿನ್ನಯ್ಯನನ್ನ ಸಂಪರ್ಕಿಸಿದ್ದ ಆ ಗ್ಯಾಂಗ್ ಯಾವುದು ಅನ್ನೋದನ್ನು ಎಸ್ಐಟಿ ಮುಂದೆ ಹೇಳಿದ್ದಾನೆ. ಸಂಘಟಿತವಾಗಿ ಪ್ಲಾನ್ ಅಂತ ಎಸ್ಐಟಿ ಮುಂದೆ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಕಥೆ ಕಟ್ಟಿದವರು ಯಾರು ಅಂತ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಜೊತೆಗೆ ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ ಜೊತೆಗೂ ಚಿನ್ನಯ್ಯನಿಗೆ ಸಂಪರ್ಕ ಇತ್ತಾ ಇರಲಿಲ್ವಾ ಅಂತಾನೂ ತೀವ್ರ ವಿಚಾರಣೆ ಮಾಡಿದ್ದಾರೆ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರಿಗೂ ನೋಟಿಸ್ ನೀಡೋ ಸಾಧ್ಯತೆಯೂ ಇದೆ. ಸಂಘಟಿತ ಅಪರಾಧ ಅಂತ ಕೇಸ್ ದಾಖಲಿಸಲು ಸಿದ್ಧತೆನೂ ಎಸ್ಐಟಿ ಮಾಡಿಕೊಳ್ಳುತ್ತಿದೆ. ಇನ್ನು ಮುಸುಕುಧಾರಿ ಚಿನ್ನಯ್ಯ ಸಹೋದರ ತಾನಾಸಿ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನಂತೆ. ಒಟ್ನಲ್ಲಿ ಅನಾಮಿಕ ಗ್ಯಾಂಗ್ನ ಸದಸ್ಯರ ಜನ್ಮವನ್ನೆಲ್ಲ ಎಸ್ಐಟಿ ಜಾಲಾಡುತ್ತಿದ್ದು ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಿದೆ. ಆರೋಪಿಗಳು ಎಲ್ಲೂ ಎಸ್ಕೇಪ್ ಆಗದಂತೆ ಚಕ್ರವ್ಯೂಹವನ್ನು ಎಸ್ಐಟಿ ರೆಡಿ ಮಾಡಿದೆ. ಶೀಘ್ರದಲ್ಲೇ ಚಿನ್ನಯ್ಯನನ್ನ ಎತ್ತಿಕಟ್ಟಿ ಷಡ್ಯಂತ್ರ ರೂಪಿಸಿದವರನ್ನು ವಶಕ್ಕೆ ಪಡೆಯುವುದಕ್ಕೆ ದಾಖಲೆಯನ್ನೂ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ. ಇದಿಷ್ಟು ಬುರುಡೆ ಮ್ಯಾನ್ ಚಿನ್ನಯ್ಯನ ಸುತ್ತಲಿನ ಇವತ್ತಿನ ತನಿಖೆಯ ಹೈಲೈಟ್ಸ್ಗಳು. ಇದೆಲ್ಲದರ ಮಧ್ಯೆ ಧೂತ ಯೂಟ್ಯೂಬ್ ಚಾನೆಲ್ನ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ನನ್ನು ಬೆಳ್ತಂಗಡಿ ಪೊಲೀಸರು 2ನೇ ದಿನ ವಿಚಾರಣೆಗೆ ಒಳಪಡಿಸಿದ್ರು. ತಿಮರೋಡಿ ಸೋದರನ ಕಾರಲ್ಲಿ ಬಂದ ಸಮೀರ್ ಧರ್ಮಸ್ಥಳದಲ್ಲಿ ಸಾವಿರಾರು ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಅಂತ 23 ನಿಮಿಷ 52 ಸೆಕೆಂಡ್ ವಿಡಿಯೋ ಮಾಡಿದ್ದು ಇದೇ ಸಮೀರ್. ನಿನ್ನೆಯಷ್ಟೇ ಸಮೀರ್ನನ್ನ ಬೆಳ್ತಂಗಡಿ ಪೊಲೀಸರು 5 ಗಂಟೆ ವಿಚಾರಣೆ ಮಾಡಿ ಕಳಿಸ್ಕೊಟ್ಟಿದ್ರು. ಇವತ್ತು ಸಮೀರ್ ವಿಚಾರಣೆಗೆ ಬಂದ. ಅಂದ್ಹಾಗೆ ಬೆಳ್ತಂಗಡಿ ಪೊಲೀಸರ ಮುಂದೆ ಸಮೀರ್ ಬಂದಿದ್ದು ಬಿಳಿ ಬಣ್ಣದ ಫಾರ್ಚುನರ್ ಕಾರಲ್ಲಿ. ಈ ಕಾರಿನ ಮೇಲೆ ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಬರಹವೂ ಇತ್ತು. ಆ ಫಾರ್ಚುನರ್ ಕಾರು ಬೇರೆ ಯಾರದ್ದೂ ಅಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿಯ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಗೆ ಸೇರಿದ ಟೊಯೋಟಾ ಫಾರ್ಚುನರ್ ಕಾರು. ಸಮೀರ್ನನ್ನ ವಿಚಾರಣೆಗೆ ಕರ್ಕೊಂಡು ಬಂದಿದ್ದು ಮೋಹನ್ ಕುಮಾರ್ ಶೆಟ್ಟಿ ಪುತ್ರ ಅನ್ನೋದೂ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಸಮೀರ್ಗೆ ಉಳಿದುಕೊಳ್ಳಲು ವ್ಯವಸ್ಥೆಯೂ ಆಗಿದೆಯಂತೆ. ಬೆಳ್ತಂಗಡಿ ಪೊಲೀಸರ ಪ್ರಶ್ನೆಗೆ ಧೂತನೇ ತಬ್ಬಿಬ್ಬು. ಯೂಟ್ಯೂಬರ್ ಸಮೀರ್ನನ್ನ ನಿನ್ನೆ 5 ಗಂಟೆಗಳ ಕಾಲ ವಿಚಾರಣೆ ಮಾಡಿ ಕಳಿಸ್ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿವರೆಗೂ ಸಮೀರ್ನನ್ನ ಬೆಳ್ತಂಗಡಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಪ್ರಮುಖವಾಗಿ ಸಮೀರ್ಗೆ ಯಾರ ನಂಟಿದೆ, ಸಮೀರ್ ಮಾಡಿದ ಧರ್ಮಸ್ಥಳದ ಎಪಿಸೋಡ್ನ ಕಥೆ, ಚಿತ್ರಕಥೆ, ನಿರ್ದೇಶನ ಯಾರದ್ದು ಅಂತ ವಿಚಾರಣೆ ನಡೆಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಮೀರ್ ಆದಾಯದ ಮೂಲವನ್ನೂ ಬೆಳ್ತಂಗಡಿ ಪೊಲೀಸರು ಹುಡುಕಾಡುತ್ತಿದ್ದಾರೆ. ವಿಡಿಯೋ ಮಾಡಿದ ಉದ್ದೇಶ ಹಣಕಾಸು ಲಾಭಕ್ಕ ಎಂಬುದರ ಮಾಹಿತಿ ಕಲೆ ಹಾಕಲಾಗ್ತಿದೆ. ಹಣಕ್ಕಾಗಿ ತಪ್ಪು ಸುಳ್ಳು ವಿಷಯ ಹಂಚಿದ್ದಾನೆಯೇ ಎಂದು ಪರಾಮರ್ಶೆ ನಡೆಸುತ್ತಿದ್ದಾರೆ. ಯೂಟ್ಯೂಬ್ನಿಂದ ಹಣ ಬಂದಿದ್ದು ಖಾತೆಗೆ ಜಮಾ ಆಗಿದ್ದರ ಪರಿಶೀಲನೆ ಆಗ್ತಿದೆ. 3ನೇ ವ್ಯಕ್ತಿ ಸ್ಪಾನ್ಸರ್ ಮಾಡಿದ್ರ,
ಜನ ನೋಡಿದ್ದರಿಂದಲೇ ದುಡ್ಡು ಬಂತ ಅಂತ ಹುಡುಕಾಡುತ್ತಿದ್ದಾರೆ. ಧೂತ ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭಿಸಿದ್ದು ಏಕೆ, ಉದ್ದೇಶವೇನು, ಚಾನೆಲ್ನ ಹಣಕಾಸು ವ್ಯವಹಾರ ಯಾರ ಕೈಯಲ್ಲಿದೆ, ತಿಂಗಳಿಗೆ ಎಷ್ಟು ಆದಾಯ ಬರುತ್ತದೆ ಅಂತ ಅಕೌಂಟ್ಗಳ ಪರಿಶೀಲನೆ ಆಗ್ತಿದೆ. ಇನ್ನು ರಾಜಕೀಯ ಸಾಮಾಜಿಕ ಸಂಘಟನೆಗಳಿಂದ ಹಣದ ಸಹಾಯ ಸಿಕ್ಕಿದ್ಯಾ, 2025ರ ಜುಲೈ ತಿಂಗಳಲ್ಲಿ ಬಂದ ಆದಾಯ ಎಷ್ಟು ಅಂತ ಹುಡುಕಾಡ್ತಿರೋ ಪೊಲೀಸರು ಸಮೀರ್ಗೆ ಸೇರಿದ್ದ ಮೊಬೈಲ್, ಲ್ಯಾಪ್ಟಾಪ್ಗಳಲ್ಲೂ ಏನೇನಿದೆ ಅಂತ ಜಾಲಾಡ್ತಿದೆ. ಈಗಾಗಲೇ ಸಮೀರ್ ಧ್ವನಿ ಪರೀಕ್ಷೆಗಾಗಿ 3 ಸಲ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡಿದ್ದು, ಮ್ಯಾಜಿಸ್ಟ್ರೇಟ್ ಮೂಲಕ ಧ್ವನಿ ಮಾದರಿ ಪತ್ತೆ ಹಚ್ಚಲು FSLಗೂ ಕಳಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಧರ್ಮಸ್ಥಳ ಸುತ್ತಲೂ ನಡೆದ ಷಡ್ಯಂತ್ರಗಳಿಗೆ ಪರಿಪೂರ್ಣವಾಗಿ ಇತಿಶ್ರೀ ಹಾಡಬೇಕು ಅಂತ SIT ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ. ಮುಸುಕುಧಾರಿ ಚಿನ್ನಯ್ಯನ ವಿಚಾರಣೆಯನ್ನ SIT ಅಧಿಕಾರಿಗಳು ಮಾಡುತ್ತಿದ್ರೆ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸಿದ ಕೇಸ್ ಮುಂದಿಟ್ಟುಕೊಂಡು ಬೆಳ್ತಂಗಡಿ ಪೊಲೀಸರು ಯೂಟ್ಯೂಬರ್ ಸಮೀರ್ನ ಬೆಂಡೆತ್ತುತ್ತಿದ್ದಾರೆ. ಷಡ್ಯಂತ್ರದಲ್ಲಿ ಇವರೆಲ್ಲ ಕೇವಲ ಪಾತ್ರಧಾರಿಗಳ, ಇವರ ಹಿಂದೆ ಯಾರಾದರೂ ಸೂತ್ರಧಾರಿಗಳು ಇದ್ದಾರಾ, ಚಿನ್ನಯ್ಯ ಮತ್ತು ಸಮೀರ್ಗೆ ಸಂಬಂಧ ಇದೆಯಾ ಇಲ್ವಾ ಅಂತೆಲ್ಲ ಕೂಲಂಕುಷವಾಗಿ ತನಿಖೆ ನಡೆಯುತ್ತಿದ್ದು, ಯಾರ್ಯಾರು ಅಂದರಾಗ್ತಾರೋ, ಯಾರ್ಯಾರು ಕೇಸ್ನಿಂದ ಬಾಹರಾಗ್ತಾರೋ ಅನ್ನೋದೇ ನಿಗೂಢ. ಬೆಳ್ತಂಗಡಿಯಿಂದ ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಕನ್ನಡ. ಯಾವ SIT ಧರ್ಮಸ್ಥಳದಲ್ಲಿ ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಅನ್ನೋದರ ಆರೋಪದ ಬೆನ್ನು ಹತ್ತಿ ಅದರ ಬಗ್ಗೆ ತನಿಖೆ ನಡೆಸಿ ಸಮಾಧಿಗಳನ್ನು ಶೋಧ ನಡೆಸಿ ಅದಾದ ನಂತರ ಯಾವಾಗ ಈತ ಹೇಳ್ತಿರೋದೇ ಸುಳ್ಳು ಅಂತೇಳಿ ಗೊತ್ತಾದಾಗ ಯಾವ ಮಾಸ್ಕ್ ಮ್ಯಾನ್ ಅನ್ನು ಅರೆಸ್ಟ್ ಮಾಡಿ ಈಗ ವಿಚಾರಣೆ ನಡೆಸ್ತಾ ಇದೆಯೋ ಅದೇ SIT ತನಿಖೆ ಬೇಕಿಲ್ಲ, ಇದನ್ನು CBIಗೆ ಅಥವಾ NIಗೆ ಕೊಡಬೇಕು ಅಂತ ಹೇಳಿ ಈಗ BJP ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ನಾನ್ ಸ್ಟಾಪ್ ರಾಜಕೀಯ ಅಂತೂ ಮುಂದುವರೆದಿದೆ. ಸೆಪ್ಟೆಂಬರ್ 1ನೇ ತಾರೀಕರಂದು ಧರ್ಮಸ್ಥಳ ಚಲೋ ಅಭಿಯಾನಕ್ಕೆ BJP ಕರೆ ಕೊಟ್ಟಿದೆ. ಧರ್ಮಸ್ಥಳ ಸುತ್ತಲೂ ನಡೆಯುತ್ತಿರುವ SIT ತನಿಖೆಯೇ ಈಗ ವಿರೋಧ ಪಕ್ಷದವರಿಗೆ ಭರ್ಜರಿ ಅಸ್ತ್ರವಾಗಿದೆ. ಸರ್ಕಾರವು SIT ರಚನೆ ಮಾಡಿ ಧರ್ಮಸ್ಥಳ ಸುತ್ತ ಮುಸುಕುಧಾರಿ ಚಿನ್ನಯ್ಯ ಹೇಳಿದಂತೆ ಎಲ್ಲಾ ಕಡೆ ಅಗಿದು ನೋಡೋಕೆ ಅನುಮತಿಯನ್ನ ಕೊಟ್ಟಿತ್ತು. ಆದ್ರೆ ಸಿಕ್ಕಿದ್ದು ಬರೀ ಮಣ್ಣು. ದೂರುದಾರ ಚಿನ್ನಯ್ಯನಿಂದ ಹಿಡಿದು ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳ್ಕೊಂಡು ಪೊಲೀಸರ ದಾರಿ ತಪ್ಪಿಸಿದ ಸುಜಾತ ಭಟ್ ಕೂಡ ಧರ್ಮಸ್ಥಳ ವಿಷಯದಲ್ಲಿ ಮಾಡಿದ್ದ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂದಿರೋದನ್ನೇ ಬಿಜೆಪಿ ಬ್ರಹ್ಮಾಸ್ತ್ರ ಮಾಡ್ಕೊಂಡಿದೆ. SIT ಬದಲು ED, CBI ಅಥವಾ NIA ತನಿಖೆ ಮಾಡಲೇಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಹೇಳಿದೆ ಇದು ಬುರ್ಡೆ ಗ್ಯಾಂಗ್ ಅಂತ ಬುರ್ಡೆ ಅನ್ಬೇಡಿ ಅಂದ್ರು, ಸ್ಕಲ್ ಗ್ಯಾಂಗ್ ಅಂತ ಹೇಳಿದೆ. ಈಗ ಕಾಂಗ್ರೆಸ್ ಅವ್ರಿಗೆ ಈಗ ಯಾವಾಗ ಅವ್ರ ಬುಡಕ್ಕೆ ಬಂತು, ಹಿಂದೂ ಧರ್ಮದ ವಿರೋಧಿಯನ್ನು ಹಣೆಪಟ್ಟು ಕಾಂಗ್ರೆಸ್ಗೆ ಬರ್ತಾ ಇದೆಯೋ, ಈ ಸಂದರ್ಭದೊಳಗೆ ಈ ವಿಷಯವನ್ನ ರಾಜಕಾರಣಕ್ಕೆ ಯಾರು ಉಪಯೋಗ ಮಾಡ್ಕೋತಾರೆ ಅವ್ರಿಗೂ ಇತರಿಗೂ ವ್ಯತ್ಯಾಸ ಇರೋದಿಲ್ಲ. ಇವ್ರ ಉದ್ದೇಶ ಏನೈತಿ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಏನದಾವು, ಹಿಂದೂ ಧರ್ಮದ ದೇವಸ್ಥಾನಗಳೇನದಾವು, ಹಿಂದೂ ದೇವಸ್ಥಾನಗಳನ್ನು ನಡೆಸುವಂಥವ್ರು ಏನದಾರ, ಇವ್ರ ಮೇಲೆ ಶ್ರದ್ಧೆ ನಂಬಿಕೆ ಕಡಿಮೆ ಆಗಬೇಕು. ಆವಾಗ ಶ್ರದ್ಧೆ ನಂಬಿಕೆ ಕಡಿಮೆ ಆದ್ರೆ ಜನರಿಗೆ ಕನ್ವರ್ಷನ್ ಮಾಡೋಕ್ಕೆ ಈಸಿ ಆಕೈತಿ. ಬಸವಣ್ಣವರು ನಮ್ಮ ಮಾನ ಅಪಮಾನ ನಿಮ್ಮದೇ ಅಂತ ಹೇಳಿದಾರಲ್ಲ ಬಸವಣ್ಣವರು, ಅದನ್ನೆಲ್ಲ ಪರಿಮಾಣಕ್ಕೆ SIT ಮಾಡಿದ್ದಾರೆ. ಇದರಲ್ಲಿ ಏನೇನಿದೆ ಎಲ್ಲ ಹೊರಗಡೆ ಬರುತ್ತೆ. ಬಂದಾಗ ಯಾರ್ಯಾರು ಏನೇನು ಮಾಡಿದ್ರು ಗೊತ್ತಾದಾಗ ಕಾನೂನು ತನ್ನ ಕ್ರಮ. ಕೇಂದ್ರ ಸರ್ಕಾರದ ಸುಪರ್ದಿಯ ತನಿಖೆಗೆ ಒಪ್ಪಿಸುತ್ತಾ ಸರ್ಕಾರ ಅನ್ನೋದು ಕುತೂಹಲ ಕೆರಳಿಸಿದೆ. ಇದರ ಮಧ್ಯೆನೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೆಪ್ಟೆಂಬರ್ 1ಕ್ಕೆ ಧರ್ಮಸ್ಥಳ ಚಲೋ ಅಭಿಯಾನಕ್ಕೂ ಕರೆ ಕೊಟ್ಟಿದ್ದಾರೆ. ಆದ್ರೆ ರಾಜಕೀಯ ಮಾಡಬೇಡಿ ಅಂತ ಗೃಹ ಸಚಿವ ಪರಮೇಶ್ವರ್ ಬಿಜೆಪಿಯವರಿಗೆ ಆಗ್ರಹಿಸಿದ್ರು. ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ಯಾವ ಸರ್ಕಾರದ ನಡವಳಿಕೆಯಿಂದ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿದೆ, ಈ ಸರ್ಕಾರಕ್ಕೆ ಕಿವಿ ಹಿಂಡ್ತಕ್ಕಂಥ ಕೆಲಸ ಆಗಬೇಕು. ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ. ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ಸಮರ ಒಂದ್ ಕಡೆಯಾದ್ರೆ, ಇನ್ನೊಂದ್ ಕಡೆ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರವನ್ನ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಿವೆ. ಬೀದರ್ನಲ್ಲಿ ಶಿವಾಜಿ ಸರ್ಕಲ್ನಿಂದ ತಾಲೂಕು ಪಂಚಾಯಿತಿ ಕಚೇರಿವರೆಗೆ ಹಿಂದೂ ಮುಖಂಡರು ಹಾಗೂ ಬಿಜೆಪಿಯ ಸದಸ್ಯರು ಧರ್ಮಸ್ಥಳ ಪರ ಮತ್ತು ಷಡ್ಯಂತರ ಮಾಡಿದವರ ವಿರುದ್ಧ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಇನ್ನು ಬೆಳ್ತಂಗಡಿ ತಾಲೂಕಿನ ಹಿತರಕ್ಷಣಾ ವೇದಿಕೆಯವರು ಷಡ್ಯಂತ್ರದಿಂದಾಗಿ ಸರ್ಕಾರಕ್ಕೆ ಅನಗತ್ಯವಾಗಿ ವೆಚ್ಚವಾಗಿದೆ, ಇದನ್ನು ಷಡ್ಯಂತ್ರ ಮಾಡಿದವರಿಂದಲೇ ವಸೂಲಿ ಮಾಡಬೇಕು ಅಂತ ಬೆಳ್ತಂಗಡಿ ತಹಶೀಲ್ದಾರರ ಮೂಲಕ ಸಿಎಂ ಹಾಗೂ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ್ದು, SIT ಹಾಗೂ ಬೆಳ್ತಂಗಡಿ ಪೊಲೀಸರಿಗೂ ದೂರನ್ನ ಸಲ್ಲಿಸಿದ್ರು.
ಪುತ್ತೂರು ಮಹಾಲಿಂಗೇಶ್ವರ ದೇವರ ಗದ್ದೆಯಿಂದ ಧರ್ಮ ಜಾಗೃತಿ ಸಮಿತಿಯವರು ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಕೈಗೊಂಡರು. ಬಿಜೆಪಿ ಮುಖಂಡ ನಳಿನ್ ಕುಮಾರ್ ಕಟೀಲ್ ಯಾತ್ರೆಯ ನೇತೃತ್ವ ವಹಿಸಿದ್ರು. ಕಾರವಾರದಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿಸಿದ್ದೇ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಸಮಿತಿ. ಇವರಿಗೆಲ್ಲ ಕಠಿಣ ಶಿಕ್ಷೆ ಕೊಡಿಸಿ ಅಂತ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ದಾವಣಗೆರೆ ಜಯದೇವ ವೃತ್ತದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಧರ್ಮಸ್ಥಳ ಉಳಿಸಿ ಅಂತ ಪ್ರತಿಭಟನೆ ಮಾಡಿದ್ರು. ಕಲಬುರಗಿಯಲ್ಲೂ ನಗರ ಬಿಜೆಪಿ ಘಟಕ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಷ್ತಾಕ್ ಅವರನ್ನ ಸರ್ಕಾರ ದಸರಾ ಉದ್ಘಾಟನೆಗೆ ಆಹ್ವಾನವನ್ನು ಮಾಡಿದೆ. ಅವರ ಮೂಲಕವಾಗಿ ಉದ್ಘಾಟಿಸಬೇಕು ಅನ್ನೋಂಥ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ಆದರೆ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ಬಿಜೆಪಿ ವಿರೋಧಿಸ್ತಾ ಇದೆ. ಬಿಜೆಪಿ ಕೆಲ ನಾಯಕರು ವಿರೋಧಿಸ್ತಾ ಇದ್ದಾರೆ. ಕುಂಕುಮ ಇಟ್ಕೊಂಡು ಚಾಮುಂಡೇಶ್ವರಿ ದೇವಿಗೆ ನಮಸ್ಕಾರ ಮಾಡ್ತೀನಿ ಅಂತ ಮುಷ್ತಾಕ್ ಹೇಳಬೇಕು, ಇಲ್ಲದಿದ್ದರೆ ಉದ್ಘಾಟಕರನ್ನ ಬದಲಿಸಬೇಕು ಅಂತೆಲ್ಲ ಬಿಜೆಪಿ ನಾಯಕರು ಸರ್ಕಾರವನ್ನು ಆಗ್ರಹಿಸುವುದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಆಚಾರ ವಿಚಾರಗಳನ್ನ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಾಗತ ಮಾಡ್ತೇನೆ. ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಿದ್ರೆ ನಮ್ಗೆ ಏನ್ ಸಮಸ್ಯೆ? ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ. ಬೆಂಕಿ ಹಚ್ಚಿ ಆ ಬೆಂಕಿಯ ಕಾವು ತಗೊಳ್ಳುವಂತಹ ನೆಪದಲ್ಲಿ ಸುರುಕೋಗುವಂಥದ್ದು ಸರಿಯಲ್ಲ. ನಾಡ ಹಬ್ಬ ದಸರಾ ಹೆಸರಲ್ಲಿ ಧರ್ಮ ಯುದ್ಧ. ಬಾನು ಮುಷ್ತಾಕ್ ಉದ್ಘಾಟನೆಗೆ ಬಿಜೆಪಿ ಕೆಂಡ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ದಿನಗಣನೆ ಶುರುವಾಗಿದೆ. ಗಜಪಡೆಯ ತಾಲೀಮು ಕೂಡ ಭರ್ಜರಿಯಾಗಿ ನಡೆಯುತ್ತಿದೆ. ಇಂಥ ಹೊತ್ತಲ್ಲದೆ ಹೊಸ ವಿವಾದವೊಂದು ದೊಪ್ಪನೆ ಹೊತ್ತಿಕೊಂಡಿದೆ. ದಸರಾ ಉದ್ಘಾಟಕರ ಹೆಸರಲ್ಲಿ ಕೈಕಮಲ ನಾಯಕರು ಜಂಗಿ ಕುಸ್ತಿಗೆ ಬಿದ್ದಿದ್ದಾರೆ. ಬೂಕರ್ ವಿಜೇತೆ ಬಾನು ಮುಷ್ತಾಕ್ಗೆ ದಸರಾ ಉದ್ಘಾಟನೆಯ ಆಹ್ವಾನ ಕೊಟ್ಟಿದ್ದಕ್ಕೆ ಕಮಲ ನಾಯಕರು ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ಬಾನು ಮುಷ್ತಾಕ್ರನ್ನ ಸರ್ಕಾರ ಆಯ್ಕೆ ಮಾಡಿದ್ದು ದಸರಾ ಧರ್ಮ ಯುದ್ಧ ಶುರುವಾಗಿದೆ. ಇವರನ್ನ ವಿರೋಧ ಮಾಡ್ತಿರೋದಕ್ಕೂ ಬಿಜೆಪಿ ಹಲವು ಕಾರಣ ನೀಡುತ್ತಿದೆ. ಹಿಂದೂ ಧರ್ಮ ಆಚರಣೆ ಮೇಲೆ ಇವರಿಗೆ ನಂಬಿಕೆ ಇದೆಯಾ? ದಸರಾ ಪರಂಪರೆಗೆ ಇದು ಧಕ್ಕೆ ತರ್ತಿದೆ. ಹಿಂದೂ ಹಬ್ಬವನ್ನ ಅನ್ಯಮತೀಯರಿಂದ ಉದ್ಘಾಟಿಸೋದು ಸರಿಯಲ್ಲ. ನವರಾತ್ರಿ ಆಚರಣೆ ಮಾಡದವರಿಗೆ ಉದ್ಘಾಟನೆ ಅವಕಾಶ ಸರಿಯಲ್ಲ. ಚಾಮುಂಡಿ ದೇವಿ ಬಗ್ಗೆ ನಂಬಿಕೆ ಇಲ್ಲದವರನ್ನ ಆಯ್ಕೆ ಮಾಡಿದ್ಯಾಕೆ? ನಮ್ಮ ಧಾರ್ಮಿಕ ನಂಬಿಕೆಗಳ ವಿರೋಧಿಗಳನ್ನ ಆಯ್ಕೆ ಮಾಡಿದ್ದು ಸರಿಯಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಹೌದು, ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಜಾತ್ಯತೀತ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು. ಆದರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ, ಧಾರ್ಮಿಕ ವಿಧಿ, ಧಾರ್ಮಿಕ ಪಾರಂಪರೆ. ಒಳ್ಳೆ ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ ಮತ್ತು ಧಾರ್ಮಿಕ ಭಾವನೆಗೆ ಬಹಳ ಗೌರವ ಇದ್ರೆ ನಾವು ಕೂಡ ಸ್ವಾಗತ. ಆ ದಸರಾ ಉತ್ಸವದಿಂದ ಇರ್ತಕ್ಕಂಥ ಒಂದು ಪರಂಪರೆ, ನಮ್ಮ ಆಚಾರ ವಿಚಾರಗಳು ಹಿಂದೂ ಭಾವನೆಗೆ ಧಕ್ಕೆ ಬರದೇನೆ ಅದೆಲ್ಲವೂ ಕೂಡ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ನಾನು ಸ್ವಾಗತ ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ? ನೀವು ಯಾರಿಗೆ ಎಷ್ಟು ಅಪಮಾನ ಮಾಡಬೇಕು ಅಂತಿದ್ದೀರಿ? ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ, ಯಾರಿಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇಲ್ಲ, ಯಾರು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡೋದನ್ನು ಒಪ್ಪಲ್ಲ, ಯಾರು ಚಾಮುಂಡಿಯನ್ನೇ ಒಪ್ಪಲ್ಲ, ಭುವನೇಶ್ವರಿಯನ್ನು ಒಪ್ಪಲ್ಲ, ಅಂತವರನ್ನ ನೀವು ಹೇಗೆ ದಸರಾ ಉದ್ಘಾಟನೆಗೆ ಕರೆದ್ರಿ? ಯಾವಾಗ ಬಿಜೆಪಿ ನಾಯಕರು ವಿರೋಧಿಸೋದಕ್ಕೆ ಶುರು ಮಾಡಿದ್ರು, ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ಎಲ್ಲದರಲ್ಲೂ ಬೆಂಕಿ ಹಚ್ಚೋದನ್ನ ಬಿಜೆಪಿ ಬಿಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿದ್ರು. ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಆ ಬೆಳವಣಿಗೆ ಒಳ್ಳೇದಲ್ಲ. ನಾನು ಮಾಡುವಂತ ಕೆಲಸದಲ್ಲಿ ನನಗೆ ತೃಪ್ತಿ ಆಗಬೇಕು. ಇವತ್ತು ಅತೃಪ್ತರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಭವಿಷ್ಯ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಬೆಂಕಿ ಹಚ್ಚಿ ಆ ಬೆಂಕಿಯ ಕಾವು ತಗೊಳ್ಳುವಂತಹ ನೆಪದಲ್ಲಿ ಸುಟ್ಟು ಹೋಗುವಂಥದ್ದು ಸರಿಯಲ್ಲ ಅಂತ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಬಾನು ಮುಷ್ತಾಕ್ರನ್ನ ಬೆಂಬಲಿಸೋ ಕೆಲಸಗಳು ಆಗ್ತಿವೆ. ಮುಷ್ತಾಕ್ರನ್ನ ಹಾಸನದ ಮನೆಯಲ್ಲಿ ಭೇಟಿ ಮಾಡಿದ ನಟಿ ಹಾಗೂ ಅಮ್ಮನ ಮಡಿಲು ಸಂಸ್ಥಾಪಕಿ ಶಶಿಕಲಾ ಮುಷ್ತಾಕ್ರಿಗೆ ಬಾಗಿನ ಕೊಟ್ಟು ಹೂ, ಬಳೆ, ಸೀರೆ, ಅರಿಶಿನ ಕುಂಕುಮ ನೀಡಿ ಶುಭ ಹಾರೈಸಿದ್ರು. ಈ ವೇಳೆ ಮಾತನಾಡಿದ ಮುಷ್ತಾಕ್ ತಮ್ಮ ದಸರಾ ಸಂಭ್ರಮವನ್ನ ತೆರೆದಿಟ್ರು.
ಬಾಲ್ಯದಿಂದಲೂ ನಾನು ಯಾವತ್ತಿಗೂ ಕೂಡ ನನ್ನ ತಂದೆ ತಾಯಿಯರ ಜೊತೆಯಲ್ಲಿ ಜಂಬೂ ಸವಾರಿ ನೋಡಲಿಕ್ಕೆ ಹೋಗ್ತಾನೆ ಇದ್ದೆ ನಾನು. ಆದರೆ ಈ ಸಾರಿ ಈ ದಸರಾ ಉದ್ಘಾಟನೆಯ ಸಂದರ್ಭದ ಆಹ್ವಾನವೇ ನನಗೆ ಬಂದಿದೆ. ಹೀಗಾಗಿ ನನಗೆ ಬಹಳ ಸಂತೋಷದ ವಿಷಯ ಇದು. ಒಟ್ಟಲ್ಲಿ ದಸರಾ ಉದ್ಘಾಟನೆ ಕಿಚ್ಚು ಜೋರಾಗಿದ್ದು ಎಲ್ಲಿಗೆ ಬಂದು ನಿಲ್ಲತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. RSSನ ಪ್ರಾರ್ಥನೆಯನ್ನು ಅಧಿವೇಶನದಲ್ಲಿ ಅದರ 2 ಸಾಲುಗಳನ್ನು DK ಶಿವಕುಮಾರ್ ಅವರು ಹೇಳಿದರು. ಆದರೆ ಕಲಾಪ ಮುಗಿದು 4 ದಿನ ಆಯಿತು. ಶಿವಕುಮಾರ್ ಅವರು ಹೇಳಿರ್ತಕ್ಕಂತಹ RSS ಸಾಲುಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ನಲ್ಲಿ ಈಗ ಪರ ವಿರುದ್ಧದ ಮಾತುಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಎಲ್ಲಿವರೆಗೆ ಹೋಗಿದೆ ಇದು ಅಂತ ಹೇಳಿದರೆ, ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದುಕೊಂಡು ಇದನ್ನು ಹೇಳಿರುವುದರಿಂದಾಗಿ ಅವರು ಕ್ಷಮೆ ಕೇಳಬೇಕು ಅನ್ನುವಂತಹ ಮಾತು ಹಿರಿಯ ಕಾಂಗ್ರೆಸ್ ನಾಯಕರಿಂದಲೇ ಬರ್ತಾ ಇದೆ. ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ಡಿಕೆಶಿ RSS ಗೀತೆ ಕೆಂಡವಾದ ಕೈಕೋಟೆ. ಸದಾ ವತ್ಸಲೆ ಅಂತ ಸದನದಲ್ಲೇ RSS ಧ್ಯೇಯ ಗೀತೆ ಹಾಡಿದ್ರು ಉಪಮುಖ್ಯಮಂತ್ರಿ DK ಶಿವಕುಮಾರ್. ಈಗ DKಶಿ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲೇ ಆಕ್ರೋಶದ ಕಿಚ್ಚು ಹೊತ್ಕೊಂಡಿದೆ. 10 ವ್ಯಾಖ್ಯಾನಗಳು ಪರ ವಿರೋಧ ಚರ್ಚೆಗೆ ನಾಂದಿ ಹಾಡಿದೆ. DK ಶಿವಕುಮಾರ್ ಏನ್ ಮಾಡ್ತಿದ್ರೂ ಸರಿ, ನಾವು ಮಾಡಿದ್ರೆ ತಪ್ಪ ಅಂತ ನಿನ್ನೆಯಷ್ಟೇ ಸಚಿವ ಸ್ಥಾನದಿಂದ ಉಚ್ಚಾಟನೆಯಾಗಿದ್ದ ರಾಜಣ್ಣ ಕೌಂಟರ್ ಕೊಟ್ಟಿದ್ರು. ಈಗ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಸಿಡಿದೆದ್ರು. KPCC ಅಧ್ಯಕ್ಷರಾಗಿದ್ದುಕೊಂಡು RSS ಗೀತೆ ಹಾಡಿದ್ರೆ ತಪ್ಪು, RSSನವರು ಮಹಾತ್ಮ ಗಾಂಧಿಯನ್ನೇ ಕೊಂದವರು, ಹೀಗಾಗಿ DK ಶಿವಕುಮಾರ್ ಕ್ಷಮೆ ಕೇಳಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನೊಂದು ಕಡೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ ಅವರ ಬಗ್ಗೆ CM ಮತ್ತು ಹೈಕಮಾಂಡ್ ಚರ್ಚೆ ಮಾಡಬೇಕು ಅಂದ್ರು. ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ. ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ. ಯಾಕಂದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂತ ಸಂಘಟನೆ, ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಹೈಕಮಾಂಡ್ ಮುಖ್ಯಮಂತ್ರಿಗಳಾದ ಅವರ ತೀರ್ಮಾನ ಮಾಡಬೇಕು. ಯಾಕಂದ್ರೆ ನಮ್ಮ ಮಟ್ಟಕ್ಕೆ ಇದನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗುಲ್ಲ. ಅದಕ್ಕೆ ಯಾವುದೇ ಒಂದು ಅಂತಿಮ ನಿರ್ಧಾರ ಬರ್ಲಿಕ್ಕೆ ಸಾಧ್ಯ ಆಗುಲ್ಲ. ರಾಜ್ಯದಲ್ಲಿ ಏನ್ ನಡೀತದ ಅವರಿಗೆ ಗಮನಕ್ಕೆ ಮುಟ್ಟಬೇಕು. ಕೆಲವು ವಿಷಯ ಮುಟ್ಟೋಲ್ಲ, ರಾಹುಲ್ ಗಾಂಧಿ ಅವರಿಗೆ ಮುಟ್ಟಿಸುವಂತ ಪ್ರಯತ್ನ ಆಗ್ಬೇಕು. ಅಂದಾಗ ಇದಕ್ಕೆ ನ್ಯಾಯ ಸಿಗ್ತದೆ. DKಶಿ ವಿರುದ್ಧ ಕಾಂಗ್ರೆಸ್ ನಾಯಕರು ಬೆಂಕಿಯುಂಡೆ ಅಂತಾಗಿದ್ರೆ, ಅತ್ತ ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಟಾಂಗ್ ಕೊಡುತ್ತಿದ್ದಾರೆ. DKಶಿ RSS ಗೀತೆ ಹಾಡಿದ್ದಾರೆಂದ್ರೆ ಜ್ಞಾನೋದಯವಾಗಿದೆ ಅಂತ ವಿಜಯೇಂದ್ರ ಹೇಳಿದ್ರು. ಪ್ರಚಾರಕ್ಕಾಗಿ ಗೀತೆ ಹಾಡಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೌಂಟರ್ ಕೊಟ್ರು. ದೇಶ ಪ್ರೇಮ ತೋರಿದ್ರೆ ಅವರನ್ನ ಕಾಂಗ್ರೆಸ್ ಹೊರಹಾಕುತ್ತೆ ಅಂದ್ರು ಅರವಿಂದ್ ಬೆಲ್ಲದ್. ಅದೇ ಒಂದು ಪ್ರಜಾಪ್ರಭುತ್ವ ದೇಗುಲದಲ್ಲಿ ಸದನ ನಡಿಬೇಕಾದ್ರೆ ಹೊತ್ತು ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಅದನ್ನು ಹಾಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಜ್ಞಾನೋದಯ ಆಗಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. RSS ಇವತ್ತು ರಾಷ್ಟ್ರವ್ಯಾಪಿ ವ್ಯಾಪಿಸ್ಕೊಂಡಿದೆ. ಎಲ್ಲ ಕಡೆಯಲ್ಲೂ ಅವರ ಗಾಳಿ ಇದೆ. RSSನ ಗಾಳಿ ನಮ್ಮ ಮೇಲೇನೆ ಬೀಳಬಾರದು ಅನ್ನೋದಾದ್ರೆ ಭವಿಷ್ಯ ಭಾರತ ದೇಶದಿಂದ ಹೊರಗೋಗ್ಬೇಕಾಗತ್ತೆ. ಅವರು RSS ಅಂದ ತಕ್ಷಣ ನನಗೆ ಪ್ರಚಾರ ಸಿಗ್ತದೆ ಅಂತಕ್ಕಂಥ ಪ್ರಚಾರಕ್ಕೆ ಇಳಿದು ಬಿದ್ದಿದ್ದಾರೆ. ಇದರಿಂದ ಏನೂ ಆಗೋದಿಲ್ಲ. ಕಾಂಗ್ರೆಸ್ನಲ್ಲೇ ದೇಶದ ಬಗ್ಗೆ, ದೇಶದ ವಿಚಾರಗಳ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರೆ ಅಲ್ಲಿಂದ ಹೊರಗೆ ಹೋಗುವಂಥ ಪರಿಸ್ಥಿತಿ. ಅಲ್ಲೆಲ್ಲರೂ ಆಯ್ತಲ್ಲ, ಸ್ಯಾಮ್ ಪಿಟ್ರೋಡ, ದೇಶ ವಿರೋಧಿ ಶಕ್ತಿಗಳು, ಸೊರೋಸು ಅಂಥವ್ರ ಬಗ್ಗೆನೇ ಮಾತಾಡ್ಬೇಕಲ್ಲ, ಬರೀ ನೆಗೆಟಿವ್ ಶಕ್ತಿಗಳ ಬಗ್ಗೆ ಮಾತಾಡ್ಬೇಕಲ್ಲ. ಒಟ್ಟಾರೆ DK ಶಿವಕುಮಾರ್ RSS ಹಾಡು ಕಾಂಗ್ರೆಸ್ನಲ್ಲೇ ಬಿರುಗಾಳಿ ಎಬ್ಬಿಸಿದೆ. ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಕ್ರೈಮ್ ಡೈರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.